ಗಲ್ಫ್ ದೇಶಗಳು ವಿಶ್ವದ ಶಕ್ತಿ ಕೇಂದ್ರ. ಆದರೆ ನಿಮ್ಗೆ ಗೊತ್ತಾ, ಇದೇ ಪ್ರದೇಶವು ಒಮ್ಮೆ ಒಂದು ಸಾಮಾನ್ಯ ಸಮುದ್ರವಾಗಿತ್ತು. ಇಂದು ಅದು ಹೇಗೆ ಜಗತ್ತಿನ 50% ತೈಲವನ್ನ ಹಿಡಿದಿಟ್ಟುಕೊಂಡಿದೆ. ಹೌದು ವೀಕ್ಷಕರೇ, 8 ದೇಶಗಳು, 6 ರಾಷ್ಟ್ರಗಳ ಒಕ್ಕೂಟ, ಸಾವಿರಾರು ವರ್ಷಗಳ ಇತಿಹಾಸ, ಯುದ್ಧಗಳು, ಸಂಪತ್ತು, ರಾಜಕೀಯ ಎಲ್ಲವೂ ಒಂದೇ ಸ್ಥಳದಲ್ಲಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀವು ನೋಡುವುದು ಕೇವಲ ಗಲ್ಫ್ ದೇಶಗಳ ಬಗ್ಗೆ ಅಷ್ಟೇ ಅಲ್ಲ, ಜಗತ್ತಿನ ಅತ್ಯಂತ ರಹಸ್ಯಮಯ ಮತ್ತು ಶಕ್ತಿಶಾಲಿ ಪ್ರದೇಶಗಳ ನಿಜವಾದ ಕತೆ. ಸೊ ಎಲ್ಲವನ್ನ ಒಂದೊಂದಾಗಿ, ಸೊ ಈ ಒಂದು ಕಂಪ್ಲೀಟ್ ಒಂದು ಗಲ್ಫ್ ದೇಶಗಳ ಸ್ಟೋರಿಯನ್ನ ಅಥವಾ ಗಲ್ಫ್ ದೇಶಗಳ ಇನ್ಫಾರ್ಮೇಶನ್, ಗಲ್ಫ್ ದೇಶಗಳ ಒಂದು ಹಿಸ್ಟ್ರಿಯನ್ನ, ಈ ತೈಲದ ಒಂದು ಇನ್ಫಾರ್ಮೇಶನ್, ತೈಲನ ಒಂದು ಫಾರ್ಮೇಶನ್ ಅನ್ನ ಸೊ ಪ್ರತಿಯೊಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಸೀರೀಸ್ ವೈಸ್ ವಿಡಿಯೋ ಬರುತ್ತೆ, ಸೊ ಪಾರ್ಟ್ಗಳಲ್ಲಿ. ಸೊ ನಮಸ್ಕಾರ, ಗಂಗಾ IAS ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಗಂಗಾ DL. ಗಲ್ಫ್ ಕಂಟ್ರೀಸ್ ಅನ್ನುವಂತಹ ಪದವನ್ನು ನೀವು ಯಾವ ಸಂದರ್ಭದಲ್ಲಿ ಬಳಸ್ತೀರಿ ಎಂಬುದರ ಮೇಲೆ ಅದರ ಅರ್ಥ ಮತ್ತು ದೇಶಗಳ ಸಂಖ್ಯೆ ಬದಲಾಗುತ್ತೆ. ಸಾಮಾನ್ಯವಾಗಿ ಇದನ್ನು ಈ ರೀತಿಯಾಗಿ ವಿಂಗಡಿಸಬಹುದು. ಹೇಗೆಂದರೆ, ಭೌಗೋಳಿಕವಾಗಿ 8 ದೇಶಗಳನ್ನಾಗಿ ವಿಂಗಡಿಸಬಹುದು, ಇನ್ನು ರಾಜಕೀಯವಾಗಿ 6 ದೇಶಗಳನ್ನಾಗಿ ವಿಂಗಡಿಸಬಹುದು. ಸೊ ಇನ್ನು 7 ದೇಶಗಳನ್ನು ಅರಬ್ ಗಲ್ಫ್ ದೇಶಗಳನ್ನಾಗಿ ವಿಂಗಡಿಸಬಹುದು. ಸೊ ಅವುಗಳಲ್ಲಿ ಪರ್ಷಿಯನ್ ಕೊಲ್ಲಿ ತೀರವನ್ನು ಹಂಚಿಕೊಂಡಿರುವಂತಹ ದೇಶಗಳು ಒಟ್ಟು 8 ದೇಶಗಳು. ಸೊ ಆ 8 ದೇಶಗಳಲ್ಲಿ ಮೊದಲದಾಗಿ ಬಹ್ರೀನ್, ಇರಾನ್, ಇರಾಕ್, ಕುವೈತ್, ಓಮನ್ ಮತ್ತು ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಅಮೀರಾತ್. ಸೊ ಈ ರೀತಿಯಾಗಿ 8 ದೇಶಗಳನ್ನಾಗಿ ಈ ಒಂದು ಭೌಗೋಳಿಕವಾಗಿ ಇದನ್ನು ವಿಂಗಡಿಸಲಾಗುತ್ತೆ. ಇನ್ನು ರಾಜಕೀಯವಾಗಿ 6 ದೇಶಗಳನ್ನಾಗಿ ವಿಂಗಡಿಸಲಾಗುತ್ತೆ. ಹೇಗೆಂದರೆ ರಾಜಕೀಯವಾಗಿ ಅಂದರೆ GCC ದೇಶಗಳು 6 ದೇಶಗಳನ್ನಾಗಿ ವಿಂಗಡಿಸಲಾಗುತ್ತೆ. ಸಾಮಾನ್ಯವಾಗಿ ಇದನ್ನು ಗಲ್ಫ್ ದೇಶಗಳು ಅಂತ ಕರೆಯಲಾಗುತ್ತೆ. ಸೊ GCC ಅಂದರೆ ಗಲ್ಫ್ ಸಹಕಾರ ಮಂಡಳಿ. ಸೊ ಇದು ಸದಸ್ಯರ ರಾಷ್ಟ್ರಗಳನ್ನು ಉಲ್ಲೇಖಿಸುತ್ತೆ. ಏನು GCC ಸದಸ್ಯರ ರಾಷ್ಟ್ರಗಳನ್ನು ಉಲ್ಲೇಖಿಸುತ್ತೆ ಮತ್ತು ಇವು ಕೇವಲ 6 ದೇಶಗಳು. ಆ ದೇಶಗಳು ಯಾವಂದರೆ ಬಹ್ರೀನ್, ಕುವೈತ್, ಓಮನ್, ಕತಾರ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಅಮೀರಾತ್ ಅಂದರೆ UAE. ಮತ್ತು ಇದರಲ್ಲಿ ಗಮನಿಸಬೇಕಾದಂತಹ ವಿಷಯ ಏನೆಂದರೆ, ಇರಾನ್ ಏನಿದೆ, ಇರಾನ್ ಮತ್ತು ಇರಾಕ್ ಈ ಒಕ್ಕೂಟದ ಭಾಗವಲ್ಲ. ಓಕೆ, ಯಾವುದು ಇರಾನ್ ಮತ್ತು ಇರಾಕ್ ಈ ಒಕ್ಕೂಟದ ಭಾಗವಲ್ಲ. ಈ 6 GCC ದೇಶಗಳ ಜೊತೆಗೆ ಇರಾಕ್ ಅನ್ನು ಸೇರಿಸಿದರೆ ಒಟ್ಟು 7 ದೇಶಗಳಾಗುತ್ತೆ. ಇನ್ನು ಯಾವ ಕಾರಣದಿಂದಾಗಿ ಪರ್ಷಿಯನ್ ಕೊಲ್ಲಿ ಎಂಬ ಹೆಸರು ಬಂದಿದೆ ಅಂದರೆ, ಪರ್ಷಿಯನ್ ಗಲ್ಫ್ ಇದರ ಇತಿಹಾಸವು ಸಾವಿರಾರು ವರ್ಷಗಳಷ್ಟು ಹಳೆಯದಾಗಿದ್ದು, ಇದು ವಿಶ್ವದ ಅತ್ಯಂತ ಆಯಕಟ್ಟಿನ ಜಲಮಾರ್ಗದಲ್ಲಿ ಒಂದಾಗಿರುವಂಥದ್ದು. ಪರ್ಷಿಯನ್ ಕೊಲ್ಲಿಯ ಇತಿಹಾಸವು ಮೆಸೊಪೊಟೇಮಿಯಾ ಅಂದರೆ ಇಂದಿನ ಇರಾಕ್ ನಾಗರಿಕತೆಯ ಕಾಲದಿಂದಲೂ ಪ್ರಾರಂಭವಾಗುತ್ತೆ. ಇದು ಪೂರ್ವ ಮತ್ತು ಪಶ್ಚಿಮ ದೇಶಗಳ ನಡುವೆ ವ್ಯಾಪಾರದ ಒಂದು ಪ್ರಮುಖ ಕೊಂಡಿಯಾಗಿರುವಂಥದ್ದು. ಇನ್ನು ಪರ್ಷಿಯನ್ ಸಾಮ್ರಾಜ್ಯ ಸುಮಾರು ಕ್ರಿಸ್ತಪೂರ್ವ 550ರಲ್ಲಿ ಅಕೆಮೆನಿಡ್ ಸಾಮ್ರಾಜ್ಯದ ಅವಧಿಯಲ್ಲಿ ಇದಕ್ಕೆ ಪರ್ಷಿಯನ್ ಕೊಲ್ಲಿ ಎಂಬ ಹೆಸರು ಬಂದಿತ್ತು ಎಂದು ನಂಬಲಾಗಿದೆ. ಇನ್ನು ಗ್ರೀಕ್ ಇತಿಹಾಸಕಾರ ಹೆರೋಡೋಟಸ್ ಕೂಡ ಇದನ್ನು ತನ್ನ ಕೃತಿಯಲ್ಲಿ ಉಲ್ಲೇಖಿಸಿದ್ದಾನೆ. ಹಾಗೂ ಸ್ನೇಹಿತರೆ, ಇಸ್ಲಾಮಿಕ್ ಯುಗದಲ್ಲಿ ಮುಸ್ಲಿಂ ವಿದ್ವಾಂಸರು ಮತ್ತು ಭೂಗೋಳಶಾಸ್ತ್ರಜ್ಞರು ಈ ಪ್ರದೇಶವನ್ನು ವಾಣಿಜ್ಯ ಕೇಂದ್ರವಾಗಿ ಬಳಸಿಕೊಂಡ್ರು. ಮುತ್ತುಗಳಿಗಾಗಿ ಹಾಗೂ ಮೀನುಗಾರಿಕೆ ಮಾಡುವುದು ಇಲ್ಲಿ ಅತ್ಯಂತ ಲಾಭದಾಯಕದ ಒಂದು ಉದ್ಯೋಗವಾಗಿತ್ತು. ಇನ್ನು 1500ರ ದಶಕದ ಆರಂಭದಲ್ಲಿ ಪೋರ್ಚುಗೀಸರು ಈ ಪ್ರದೇಶಕ್ಕೆ ಬರ್ತಾರೆ. ಇನ್ನು ನಂತರ ಬ್ರಿಟಿಷರು ಇಲ್ಲಿ 19ನೇ ಶತಮಾನದಲ್ಲಿ ತಮ್ಮ ಪ್ರಾಬಲ್ಯವನ್ನು ಸಾಧಿಸ್ತಾರೆ. ಇನ್ನು ಬ್ರಿಟಿಷ್ ಭಾರತಕ್ಕೆ ರಕ್ಷಣೆ ನೀಡುವ ಆಯಕಟ್ಟಿನ ಪ್ರದೇಶವಾಗಿ ಇದು ಅವರಿಗೆ ಮುಖ್ಯವಾಗಿತ್ತು. ಹಾಗಾಗಿ ತೈಲ ಸಂಶೋಧನೆ 1900ರ ದಶಕದ ಆರಂಭದಲ್ಲಿ ಅಂದರೆ ಸುಮಾರು 1908ರಿಂದ 1909ರವರೆಗೆ ಈ ಪ್ರದೇಶದಲ್ಲಿ ಮೊದಲ ಬಾರಿಗೆ ಪೆಟ್ರೋಲಿಯಂ ಪತ್ತೆಯಾಯಿತು. ಇದು ಈ ಪ್ರದೇಶದ ಆರ್ಥಿಕತೆಯನ್ನು ಸಂಪೂರ್ಣವಾಗಿ ಬದಲಿಸುತ್ತೆ ಮತ್ತು ಜಾಗತಿಕ ರಾಜಕೀಯದಲ್ಲಿ ಇದರ ಪ್ರಾಮುಖ್ಯತೆಯನ್ನು ಹೆಚ್ಚು ಮಾಡುತ್ತೆ. ಸೊ ಸ್ನೇಹಿತರೆ, ಇದೇ ಒಂದು ಕಾರಣದಿಂದಾಗಿ ಪ್ರಮುಖ ಯುದ್ಧಗಳು, ಪ್ರಮುಖ ಸಂಘರ್ಷಗಳು ನಡೆಯುತ್ತವೆ. ಸೊ 20ನೇ ಶತಮಾನದ ಕೊನೆಯಲ್ಲಿ ಈ ಪ್ರದೇಶವು ಹಲವಾರು ದೊಡ್ಡ ಸಂಘರ್ಷಗಳಿಗೆ ಸಾಕ್ಷಿಯಾಗಿದೆ. ಸೊ ಅವುಗಳಲ್ಲಿ ಪ್ರಮುಖ ಯುದ್ಧಗಳೆಂದರೆ ಇರಾನ್ ಇರಾಕ್ ಯುದ್ಧ. ಇದು 1980ರಿಂದ 1988ರವರೆಗೆ ನಡೆಯುತ್ತೆ. ಸೊ ಈ ಯುದ್ಧವು ಕೊಲ್ಲಿ ಪ್ರದೇಶದಲ್ಲಿ ಭಾರಿ ಹಾನಿಯನ್ನು ಉಂಟು ಮಾಡಿತ್ತು. ಇನ್ನು ಗಲ್ಫ್ ಯುದ್ಧ ಏನಿದೆ 1990ರಿಂದ 1991ರವರೆಗೆ ನಡೆಯುತ್ತೆ. ಸೊ ಇಲ್ಲಿ ಇರಾಕ್ ದೇಶವು ಕುವೈತನ್ನು ಆಕ್ರಮಿಸಿದಾಗ ಅಮೆರಿಕ ನೇತೃತ್ವದ ಮಿತ್ರ ಪಡೆಗಳಿಂದ ಆಪರೇಷನ್ ಡೆಸರ್ಟ್ ಸ್ಟಾರ್ಮ್ ಅನ್ನುವ ಮೂಲಕ
ಇರಾಕನ್ನು ಹಿಮ್ಮೆಟ್ಟಿಸ್ತವೆ. ಈ ಜಲಮಾರ್ಗವನ್ನು ಪರ್ಷಿಯನ್ ಗಲ್ಫ್ ಎಂದು ಕರೆಯಬೇಕು ಅಥವಾ ಅರೇಬಿಯನ್ ಗಲ್ಫ್ ಎಂದು ಕರೆಯಬೇಕು ಎನ್ನುವುದರ ಬಗ್ಗೆ ವಿವಾದವಿರುವಂಥದ್ದು. ಇನ್ನು ಇದರ ಕುರಿತು ವಿಶ್ವಸಂಸ್ಥೆಯು ಅಧಿಕೃತವಾಗಿ ಪರ್ಷಿಯನ್ ಗಲ್ಫ್ ಎಂಬ ಹೆಸರನ್ನೇ ಗುರುತಿಸಿರುವಂಥದ್ದು. ಇಂದು ಇದು ವಿಶ್ವದ ಒಟ್ಟು ತೈಲದ ಬಹುಪಾಲು ರಫ್ತಾಗುವ ಪ್ರಮುಖ ಸಾರಿಗೆ ಮಾರ್ಗವಾಗಿದೆ. ಪರ್ಷಿಯನ್ ಗಲ್ಫ್ ಪ್ರದೇಶದ ಆರ್ಥಿಕತೆಯು ಇಂದು ವಿಶ್ವದ ಅತ್ಯಂತ ಪ್ರಭಾವಶಾಲಿ ಆರ್ಥಿಕ ವಲಯಗಳಲ್ಲಿ ಒಂದಾಗಿದೆ. ಸೊ ಈ ಆರ್ಥಿಕತೆಯ ಪ್ರಮುಖ ಅಂಶಗಳೆಂದರೆ ತೈಲ ಮತ್ತು ನೈಸರ್ಗಿಕ ಅನಿಲ. ಈ ಪ್ರದೇಶದ ಆರ್ಥಿಕತೆಯ ಬೆನ್ನೆಲುಬೆಂದರೆ ಪೆಟ್ರೋಲಿಯಂ. ಇದು ವಿಶ್ವದ ಶಕ್ತಿ ಕೇಂದ್ರ. ಜಗತ್ತಿನ ಒಟ್ಟು ತೈಲ ನಿಕ್ಷೇಪದ ಸುಮಾರು 50%ಗಿಂತ ಹೆಚ್ಚು ಭಾಗ ಮತ್ತು ನೈಸರ್ಗಿಕ ಅನಿಲದ 40% ಭಾಗ ಈ ಪ್ರದೇಶದಲ್ಲಿದೆ. ಜಗತ್ತಿನ ಒಟ್ಟು ತೈಲ ನಿಕ್ಷೇಪದ ಸುಮಾರು 50%ಗಿಂತ ಹೆಚ್ಚು ಭಾಗ ಮತ್ತು ನೈಸರ್ಗಿಕ ಅನಿಲದ 40% ಭಾಗ ಈ ಪ್ರದೇಶದಲ್ಲಿರುವಂಥದ್ದು. ಇನ್ನು ಪ್ರಮುಖ ರಫ್ತುದಾರ ದೇಶಗಳೆಂದರೆ ಸೌದಿ ಅರೇಬಿಯಾ, UAE, ಕುವೈತ್, ಇರಾನ್ ವಿಶ್ವದ ಅತಿ ದೊಡ್ಡ ತೈಲ ರಫ್ತು ಮಾಡುವಂತಹ ದೇಶಗಳಾಗಿವೆ. ಕೇವಲ ತೈಲಗಳನ್ನು ನಂಬಿಕೊಂಡಿರಬಾರ್ದು ಎನ್ನುವಂತಹ ಉದ್ದೇಶಗಳಿಂದ ಈ ದೇಶಗಳು ಈ ಥರ ಒಂದು ಕ್ಷೇತ್ರಗಳಲ್ಲಿ ಗಮನ ಹರಿಸುತ್ತಿವೆ. ಸೊ ಅವುಗಳಲ್ಲಿ ಪ್ರಮುಖವಾದಂದರೆ ಟೂರಿಸಂ ಏನಿದೆ, ದುಬೈ ಅಂದರೆ UAE ಮತ್ತು ಸೌದಿ ಅರೇಬಿಯಾ ಏನಿದೆ, ಈ ಪ್ರವಾಸೋದ್ಯಮದಲ್ಲಿ ಭಾರಿ ಹೂಡಿಕೆ ಮಾಡುತ್ತಿರುವಂತಹ ಒಂದು ದೇಶವಾಗಿರುವಂಥದ್ದು. ಇನ್ನು ಸೌದಿ ಅರೇಬಿಯಾದ ಮಿಷನ್ 2030 ಅಥವಾ 2030 ಏನಿದೆ, ಇದು ಇದಕ್ಕೆ ಉತ್ತಮ ಉದಾಹರಣೆ ಆಗಿರುವಂಥದ್ದು. ಇನ್ನು ಹಣಕಾಸು ಮತ್ತು ವ್ಯಾಪಾರದ ಬಗ್ಗೆ ನೋಡೋದಾದರೆ ದುಬೈ ಮತ್ತು ಅಬುಧಾಬಿ ಜಾಗತಿಕ ವ್ಯಾಪಾರ ಕೇಂದ್ರಗಳಾಗಿ ಮಾರ್ಪಟ್ಟಿರುವಂಥದ್ದು. ಇಲ್ಲಿ ಮೂಲ ಸೌಕರ್ಯವೇನೆಂದರೆ ವಿಶ್ವದ ಅತಿ ಎತ್ತರದ ಕಟ್ಟಡಗಳು, ಆಧುನಿಕ ನಗರಗಳು ಮತ್ತು ಬೃಹತ್ ಬಂದರುಗಳನ್ನು ನಿರ್ಮಿಸುವ ಮೂಲಕ ಆರ್ಥಿಕತೆಯನ್ನು ಬಲಪಡಿಸುತ್ತಿವೆ. ಇನ್ನು ಹೂಡಿಕೆ ನಿಧಿಗಳು ಯಾವ ರೀತಿಯಾಗಿದೆ ಅಂದರೆ ಈ ದೇಶಗಳು ತೈಲದಿಂದ ಬಂದಂತಹ ಲಾಭವನ್ನು ಭವಿಷ್ಯಕ್ಕಾಗಿ ಉಳಿಸಲು ದೊಡ್ಡ ಮೊತ್ತದ ಹೂಡಿಕೆ ನಿಧಿಗಳನ್ನು ಹೊಂದಿವೆ. ಇನ್ನು ಉದಾಹರಣೆಗೆ ಸೌದಿ ಅರೇಬಿಯಾದ PIF ಮತ್ತು ಅಬುಧಾಬಿಯ ADIA. ಇದು ಜಗತ್ತಿನಾದ್ಯಂತ ದೊಡ್ಡ ಕಂಪನಿಗಳಲ್ಲಿ ಅಂದರೆ ಟೆಕ್ನಾಲಜಿ, ಕ್ರೀಡೆ ಮತ್ತು ರಿಯಲ್ ಎಸ್ಟೇಟ್ ಅನ್ನುವಂತಹ ಒಂದು ಸಂಸ್ಥೆಗಳಲ್ಲಿ ಈ ಒಂದು ಹೂಡಿಕೆಯನ್ನು ಮಾಡ್ತಿರುವಂಥದ್ದು. ಇನ್ನು ಭಾರತದೊಂದಿಗೆ ಆರ್ಥಿಕ ಸಂಬಂಧ ಹೇಗಿದೆ ಅಂದರೆ ಭಾರತಕ್ಕೆ ಈ ಸಂಬಂಧವು ಬಹಳ ಮುಖ್ಯವಾಗಿರುವಂಥದ್ದು. ಸೊ ಈ ಒಂದು ಪ್ರದೇಶಗಳಲ್ಲಿ ಭಾರತದ ಅನಿವಾಸಿ ಭಾರತೀಯರು ವಾಸಿಸಿರುವಂಥದ್ದು. ಸೊ ಲಕ್ಷಾಂತರ ಭಾರತೀಯರು, ವಿಶೇಷವಾಗಿ ಕನ್ನಡಿಗರು ಕೂಡ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಇನ್ನು ವ್ಯಾಪಾರದ ಬಗ್ಗೆ ನೋಡೋದಾದರೆ ಭಾರತದ ಇಂಧನ ಅಗತ್ಯದ ಬಹುಪಾಲು ಈ ದೇಶಗಳಿಂದಲೇ ಪೂರೈಕೆ ಆಗಿರುವಂಥದ್ದು. ಹಾಗೂ ಸ್ನೇಹಿತರೆ, ಇದರ ಜೊತೆಗೆ ಇದರ ಬಗ್ಗೆ ಕೆಲವು ಸವಾಲುಗಳು ಕೂಡ ಇವೆ. ತೈಲ ಬೆಲೆಗಳಲ್ಲಿ ಆಗುವ ಏರಿಳಿತಗಳು ಈ ಪ್ರದೇಶಗಳ ಬಜೆಟ್ ಮೇಲೆ ನೇರ ಪರಿಣಾಮವನ್ನು ಬೀರುತ್ತೆ. ಇನ್ನು ಇದರ ಜೊತೆಗೆ ಜಗತ್ತು ನವೀಕರಿಸಬಹುದಾದ ಇಂಧನ ಅಂದರೆ ಸೋಲಾರ್ ಅಥವಾ ಎಲೆಕ್ಟ್ರಿಕ್, ಸೊ ಈ ಇಂಧನಗಳ ಕಡೆಗೆ ಜಗತ್ತು ಸಾಗುತ್ತಿರುವುದರಿಂದ ಇವರು ತಮ್ಮ ಆರ್ಥಿಕತೆಯನ್ನು ಬಲಪಡಿಸಿಕೊಳ್ಳುವಂತಹ ಒಂದು ಒತ್ತಡದಲ್ಲಿ ಕೂಡ ಇದ್ದಾರೆ. ಇನ್ನು ಪರ್ಷಿಯನ್ ಕೊಲ್ಲಿ ಅಥವಾ ಗಲ್ಫ್ ಪ್ರದೇಶಗಳಲ್ಲಿ ಎಷ್ಟೊಂದು ಪ್ರಮಾಣದ ತೈಲ ಮತ್ತು ಅನಿಲ ನಿಕ್ಷೇಪಗಳು ಹೇಗೆ ಬಂತು ಅಥವಾ ಹೇಗೆ ರೂಪುಗೊಂಡಿತು ಅನ್ನೋದನ್ನು ನೋಡೋದಾದರೆ ವಿಜ್ಞಾನದ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದಂತಹ ಇದು ಅಥವಾ ವಿಜ್ಞಾನ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದ ಅಥವಾ ಕುತೂಹಲಕಾರಿಯಾದಂತಹ ಒಂದು ವಿಷಯವಾಗಿರುವಂಥದ್ದು. ಸೊ ಇದು ಲಕ್ಷಾಂತರ ವರ್ಷಗಳ ಭೂವೈಜ್ಞಾನಿಕ ಪ್ರಕ್ರಿಯೆಯ ಫಲಿತಾಂಶವಾಗಿದೆ ಸ್ನೇಹಿತರೆ. ಸೊ ಇದಕ್ಕೆ ಮುಖ್ಯವಾದ 4 ಕಾರಣಗಳೆಂದರೆ ಮೊದಲನೇದಾಗಿ ತೆಟಿಸ್ ಸಾಗರ. ಸೊ ತೆಟಿಸ್ ಸಾಗರ ಏನಿದೆ ಇದು ಲಕ್ಷಾಂತರ ವರ್ಷಗಳ ಹಿಂದೆ ಈಗಿನ ಗಲ್ಫ್ ಪ್ರದೇಶ ಏನಿದೆ, ಈ ಗಲ್ಫ್ ಪ್ರದೇಶವು ತೆಟಿಸ್ ಸಮುದ್ರ ಎನ್ನುವಂತಹ ಹೆಸರಿನ ಆಳವಿಲ್ಲದಂತಹ ಒಂದು ಬೃಹತ್ ಸಮುದ್ರದ ಭಾಗವಾಗಿತ್ತು. ಸ್ನೇಹಿತರೆ, ಈ ಸಮುದ್ರವು ಪೋಷಕಾಂಶಗಳಿಂದ ಸಮೃದ್ಧವಾಗಿತ್ತು ಹಾಗೂ ಇಲ್ಲಿ ಅಪಾರ ಪ್ರಮಾಣದ ಪಾಚಿ ಅಂದರೆ ಎಲ್ಗಿ ಮತ್ತು ಫ್ಯಾಂಕ್ಟನ್ ಮತ್ತು ಸಣ್ಣ ಸಮುದ್ರ ಜೀವಿಗಳು ವಾಸಿಸುತ್ತಿದ್ದವು. ಇನ್ನು ಎರಡನೇದಾಗಿ ಜೈವಿಕ ಪದಾರ್ಥಗಳ ಸೇಕರಣೆ. ಸೊ ಇದು ಏನಿದೆ, ಈ ಜೀವಿಗಳು ಸತ್ತಾಗ ಅವು ಸಮುದ್ರದ ತಳಭಾಗದಲ್ಲಿ ಸಂಗ್ರಹವಾದವು. ಕಾಲಕ್ರಮೇಣ ಅವುಗಳ ಮೇಲೆ ನದಿಗಳು ಹೊತ್ತು ತಂದಂತಹ ಕೆಸರು, ಮರಳು ಮತ್ತು ಮಣ್ಣಿನ ಪದರುಗಳೇನಿದ್ದಾವೆ, ಈ ಪದರುಗಳು ಒಂದರ ಮೇಲೊಂದಂತೆ ಶೇಖರವಾದವು. ಈ ಪದರುಗಳು ಈ ಜೈವಿಕ ಅವಶೇಷಗಳನ್ನು ಗಾಳಿಯ ಸಂಪರ್ಕವಿಲ್ಲದಂತೆ ಅವುಗಳನ್ನು ಮುಚ್ಚಿ ಹಾಕಿದ್ವು.
ಸಾವಿರಾರು ಅಡಿಗಳಷ್ಟು ಮಣ್ಣು ಮತ್ತು ಬಂಡೆಗಳ ಪದರುಗಳು ಈ ಜೀವಿಗಳ ಅವಶೇಷಗಳ ಮೇಲೆ ಭಾರಿ ಒತ್ತಡವನ್ನು ಹಾಕಿದ್ವು. ಭೂಮಿಯ ಆಳದ ಶಾಖ ಮತ್ತು ಈ ಒತ್ತಡದಿಂದಾಗಿ ಈ ಜೈವಿಕ ಅವಶೇಷಗಳು ರಾಸಾಯನಿಕ ಬದಲಾವಣೆಗೆ ಒಳಗಾಗಿ ಹೈಡ್ರೋಕಾರ್ಬನ್ ಪೆಟ್ರೋಲಿಯಂ ಆಗಿ ಮಾರ್ಪಟ್ಟವು. ಇವು ಅಡಿಗೆ ಮಾಡುವ ಪ್ರಕ್ರಿಯೆಯಂತೆ ಕಾರ್ಯನಿರ್ವಹಿಸಿತ್ತು. ಸೊ ಇನ್ನು ಇದರ ಬಗ್ಗೆ ಭೌಗೋಳಿಕವಾಗಿ ನೋಡೋದಾದರೆ ಇದು ಟ್ರ್ಯಾಪ್ ಅಥವಾ ಬಲೆಗಳು ಅಂತ ಹೇಳಲಾಗಿರುವಂಥದ್ದು, ಅಂದರೆ ಜಿಯೋಗ್ರಾಫಿಕಲ್ ಟ್ರ್ಯಾಪ್ಸ್. ಸ್ನೇಹಿತರೆ, ತೈಲ ತಯಾರಾದ ಮೇಲೆ ಅದು ಬಂಡೆಗಳ ಮೂಲಕ ಮೇಲಕ್ಕೆ ಬರಲು ಪ್ರಯತ್ನಿಸುತ್ತೆ. ಆದರೆ ಪರ್ಷಿಯನ್ ಕೊಲ್ಲಿಯ ಭೂಮಿಯ ಒಳಭಾಗದಲ್ಲಿ ಉಪ್ಪಿನ ಗುಣಮಟ್ಟಗಳು, ಅಂದರೆ ಸಾಲ್ಟ್ ಡೋಮ್ಸ್ ಮತ್ತು ಗಟ್ಟಿಯಾದ ಸುಣ್ಣದ ಕಲ್ಲುಗಳಿವೆ. ಹಾಗಾಗಿ ಈ ಗಟ್ಟಿ ಪದರುಗಳು ಏನು ಮಾಡ್ತಾವೆ ಅಂದರೆ ಇವು ತೈಲವು ಆವಿಯಾಗದಂತೆ ಅಥವಾ ಹೊರ ಹೋಗದಂತೆ ಒಂದು ಬಟ್ಟಲಿನಂತೆ ಈ ತೈಲವನ್ನು ಕಾಪಾಡುತ್ತೆ ಅಥವಾ ಈ ತೈಲವನ್ನು ಹಿಡಿದಿಟ್ಟುಕೊಳ್ಳುತ್ತೆ. ಸೊ ಹಾಗಾಗಿ ಈ ಒಂದು ಗಲ್ಫ್ ಪ್ರದೇಶದಲ್ಲಿ ಬೃಹತ್ ತೈಲ ಕೆರೆಗಳು ಸೃಷ್ಟಿಯಾದವು, ಅಂದರೆ ಒಂದು ಬಟ್ಟಲಿನಂತೆ ಹಿಡಿದಿಟ್ಟಿವೆ. ಇದರಿಂದಾಗಿ ಅಲ್ಲಿ ಬೃಹತ್ ತೈಲ ಕೆರೆಗಳು ಸೃಷ್ಟಿಯಾಗಿದ್ದಾವೆ. ಸೊ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಸರಿಯಾದ ಪ್ರಮಾಣದ ಜೈವಿಕ ತ್ಯಾಜ್ಯ ಮತ್ತು ಸರಿಯಾದ ತಾಪಮಾನ ಮತ್ತು ತೈಲವನ್ನು ಹಿಡಿದಿಟ್ಟುಕೊಳ್ಳುವಂತಹ ಸರಿಯಾದ ಭೂವೈಜ್ಞಾನಿಕ ರಚನೆ ಇವೆಲ್ಲವೂ ಗಲ್ಫ್ ಪ್ರದೇಶದಲ್ಲಿ ಒಂದೇ ಕಡೆ ಅತಿ ಹೆಚ್ಚಾಗಿ ಇರುವುದರಿಂದ ಇಲ್ಲಿ ಇಷ್ಟೊಂದು ನಿಕ್ಷೇಪಗಳಿವೆ. ಅದಲ್ಲದೆ ಸ್ನೇಹಿತರೆ, ಪರ್ಷಿಯನ್ ಕೊಲ್ಲಿ ಅಥವಾ ಗಲ್ಫ್ ಪ್ರದೇಶಗಳಲ್ಲಿ ತೈಲವು ಭೂಮಿಯ ಮೇಲ್ಮೈಯಿಂದ ವಿವಿಧ ಆಳಗಳಲ್ಲಿ ಕಂಡುಬರುತ್ತೆ ಹಾಗೂ ಸಾಮಾನ್ಯವಾಗಿ ಇದರ ಆಳವು ಈ ರೀತಿಯಾಗಿ ಇರುತ್ತೆ. ಹೇಗೆಂದರೆ ಸಾಮಾನ್ಯ ಆಳ ಅಂದರೆ ಎವರೇಜ್ ಡೆಪ್ತ್ ಅಂತ ಹೇಳ್ತೇವೆ. ಸೊ ಈ ಸ್ನೇಹಿತರೆ, ಈ ಎವರೇಜ್ ಡೆಪ್ತ್ ಹೇಗಿರುತ್ತೆ ಅಂದರೆ ಹೆಚ್ಚಿನ ತೈಲ ನಿಕ್ಷೇಪಗಳು ಭೂಮಿಯ ಮೇಲ್ಮೈಯಿಂದ 5,000 ಅಡಿಗಳಿಂದ 15,000 ಅಡಿಗಳಷ್ಟು, ಅಂದರೆ ಸುಮಾರು 1.5 ಕಿಲೋಮೀಟರ್ನಿಂದ 4.5 ಕಿಲೋಮೀಟರ್ವರೆಗೆ ಆಳದಲ್ಲಿ ಕಂಡುಬರುತ್ತವೆ. ಸೊ ಈ ಆಳಗಳು ಒಂದೇ ರೀತಿಯಾಗಿ ಇರುವುದಿಲ್ಲ, ಅಂದರೆ ಈ ಡೆಪ್ತ್ಗಳಲ್ಲಿ ಕೂಡ ವ್ಯತ್ಯಾಸಗಳಿರುತ್ತವೆ. ಅಂದರೆ ಸ್ನೇಹಿತರೆ, ಕೆಲವು ಕಡೆ ಕೇವಲ 30,000 ಅಡಿಗಳಷ್ಟು ಆಳದಲ್ಲೇ ತೈಲ ಸಿಗಬಹುದು. ಅವುಗಳನ್ನು ಹೊರತೆಗೆಯುವುದು ಬಹಳ ಸುಲಭ ಮತ್ತು ಖರ್ಚುಗಳು ಕೂಡ ಅಷ್ಟೇ ಕಡಿಮೆ ಇರುತ್ತೆ.